ಅಮ್ಮ ಈಗ ನಿಮ್ಮ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಕೂಡ ಕನ್ಸು ಕಟ್ಟಿದ್ರಿ, ಮತ್ತೆ ಮಾತುಕತೆ ಕೂಡ ಆಗಿತ್ತು. ಮದ್ವೆಗೂ ನೋಡ್ತಾ ಇದ್ವಿ ಸರ್. ಹೆಣ್ಣನ್ನ ಮದ್ವೆ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಸರ್. ಅಷ್ಟ್ರೊಳಗೆ ಹಿಂಗಾಗೋಯ್ತು ಸರ್. ಏನ್ ಮಾಡೋದು, ಎಲ್ಲಾ ಇಟ್ಕೊಂಡಿದ್ವು ಅವನಿಗೆ ಮದ್ವೆ ಮಾಡ್ಬೇಕು, ಈ ತರ ಇರ್ಬೇಕು ಅಂತ ಎಲ್ಲಾ ಕನಸು ಕಾಣ್ತಿದ್ವಿ, ಎಲ್ಲಾ ಹಿಂಗಾಗೋಯ್ತು ಸರ್. ಅಮ್ಮ ಕೊನೆಯದಾಗಿ ನಿಮ್ಮ ಮಗನಿಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ಈಗ ವಿದೇಶದಲ್ಲಿ ಕೂಡ ಇದ್ದ, ನೀವೇನು ಆಸೆ ಕಟ್ಟಿದ್ರಿ? ನಿಮ್ಮ ಮಗ ಏನಾದ್ರು ಆಸೆ ಏನಾದ್ರು ಹೇಳ್ಕೊಂಡಿದ್ರೆ ಹೇಗಮ್ಮ? ಇಲ್ಲ ಸರ್, ಅವನು ಎಲ್ಲಾದ್ರಲ್ಲೂ ಮುಂದುವರಿತಿದ್ನಲ್ಲ, ನೋಡ್ಬಿಟ್ಟು ತುಂಬಾ ಸಂತೋಷ ಆಗ್ತಿತ್ತು ಸರ್. ಇಂಥ ಮಗನ್ ನಾವು ಪಡೆದಿದೀವಲ್ಲ ಅಂತ ಮನ್ಸಿಗೆ ತುಂಬಾ ಸಂತೋಷ ಆಗ್ತಿತ್ತು ಸರ್. ಪ್ರತಿಯೊಂದೂ ಎಲ್ಲಾರ್ಗು ಫೋನಲ್ಲಿ ಕಳಿಸ್ತಾ ಇದ್ದ ಸರ್. ಯಾರ್ಯಾರು ಅವನಿಗೆ ಕಲೆಕ್ಷನ್ ಇತ್ತಿತ್ತು, ಅವನು ಏನೇ ಪ್ರೋಗ್ರಾಮ್ ನಡೆಸ್ಲಿ ಎಲ್ಲಾ ಇದ್ರಲ್ಲೂ ಬರ್ತಾ ಇತ್ತು ಸರ್. ಎಲ್ಲರೂ ಊರಿನವ್ರೆಲ್ಲಾನು ಅವ್ನು ಕೊಂಡಾಡ್ತಾ ಇದ್ರು ಸರ್. ಎಷ್ಟು ಬುದ್ಧಿವಂತ ನಿಮ್ಮ ಮಗ, ಎಲ್ಲಾದ್ರಲ್ಲೂ ಇದ್ದಾನೆ ಅಂತಂದ್ರು ತುಂಬಾ ಎಲ್ಲಾರು ಹೋಗ್ಬಿಡ್ತಾ ಇದ್ರು ಸರ್. ಅವನ್ನ ಎಲ್ಲಾರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ದ ಸರ್. ಇಂಥವ್ರ ಹತ್ರ ಒಬ್ರ ಹತ್ರ ಒಂದ್ ಮಾತು ತಿನ್ನಲ್ಲ ಅವನು, ಅಷ್ಟು ಎಲ್ಲಾದ್ರಲ್ಲೂ ಬುದ್ಧಿವಂತ ಸರ್. ಒಂದ್ ಡ್ರಾಯಿಂಗ್ ಆಗ್ಲಿ, ಕ್ಯಾಲಿಯೋಗ್ರಫಿ ಆಗ್ಲಿ, ಒಬ್ರ ಹತ್ರ ಮಾತಾಡೋದಾಗ್ಲಿ, ಒಂದ್ ಫಂಕ್ಷನ್ ಮಾಡೋದಾಗ್ಲಿ, ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೂ ಅಷ್ಟೇ ಸರ್. ತಿಂಗಳ ಒಂದೊಂದು ಇದು ಕೆಲಸ ಸಿಕ್ಕಿದಾಗ ಇದು ಕರ್ಕೊಂಡು ಹೋಗ್ತಿದ್ರಲ್ಲ ರೆಸಾರ್ಟ್ಸ್ಗೆ, ಮುಂದೆ ನಿಂತ್ಕೊಂಡ್ಬಿಟ್ಟು ಗೇಮ್ಸ್ ಆಡ್ಸೋದು ಪ್ರತಿಯೊಂದು ಅವನೇ ಮಾಡ್ತಾ ಇದ್ದ ಸರ್. ಪ್ರತಿಯೊಂದರಲ್ಲೂ ಭಾಗವಹಿಸ್ತಿದ್ದ ಸರ್. LKG ಇಂದನೂ ಅವನು ಎಲ್ಲಾದ್ರಲ್ಲೂ ಫಸ್ಟು ಎಲ್ಲಾದ್ರಲ್ಲೂ ಮಾಡ್ತಾ ಇದ್ದು ಸರ್. ಅಮ್ಮ ಈಗ ಮೃತದೇಹವನ್ನು ತರೋದಕ್ಕೆ ನೀವು ಕೂಡ ಪ್ರಯತ್ನ ಪಡ್ತಿದ್ದೀರಿ, ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಿ? ಯಾಕಂದ್ರೆ ಒಬ್ಬ ಒಳ್ಳೆ ಮಗನ್ನ ನೀವು ಸಾಕೊಂಡಿದ್ರಿ, ಒಬ್ಬನೇ ಇದ್ದಿದ್ ಮಗ ಈಗ ಕಳ್ಕೊಂಡಿದ್ರಿ, ಹೇಗ್ ತರ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ರಿ, ಮತ್ತೆ ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಮ್ಮ? ಸಿದ್ಧತೆ ಎಲ್ಲ ಮಾಡಿದ್ದೀವಿ ಸರ್. ಅಲ್ಲಿಂದ ನಮ್ಮ ರಿಲೇಷನ್ ಒಬ್ರು ಇದ್ದಾರೆ, ಅವ್ರಿಗೂ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಕಂಪನಿಯಿಂದನೂ ಎಲ್ಲ ಸಹಾಯ ಮಾಡ್ತೀವಿ, ನಾವೇ ಕಳಿಸ್ತೀವಿ ಅಂತಾನು ಅವ್ರು ಒಪ್ಕೊಂಡಿದ್ದಾರೆ. ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದಕ್ಕೆ ಅವ್ರ ಕಂಪನಿಯಿಂದಾನೇ ನಾವು ಕಳಿಸ್ತೀವಿ ಬಾಡಿನ ಅಂತ ಹೇಳಿದ್ದಾರೆ ಸರ್. ಸರಿ, ಥ್ಯಾಂಕ್ ಯು. ಇದಿಷ್ಟು ಏನು ಚಂದನ್ ಅವರ ತಾಯಿಯಾಗಿರ್ತಕ್ಕಂಥ ಶೈಲಜಾ ಅವರ ಮಾತುಗಳಾಗಿತ್ತು. ಮಗನನ್ನ ಕಳ್ಕೊಂಡು ಭಾಳ ದುಃಖದಲ್ಲಿದ್ದಾರೆ. ಆದರೂ ಕೂಡ ಮೃತದೇಹ ಬಂದರೆ ಸಾಕು ಅನ್ನೋ ಪರಿಸ್ಥಿತಿ ಅವ್ರು ಇರ್ತಕ್ಕಂಥದ್ದು. ಈ ಮಣ್ಣಲ್ಲಿ ಅವರು ಮಣ್ಣು ಮಾಡಬೇಕು ಅನ್ನೋದು ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸಿ ಆದಷ್ಟು ಬೇಗ ಆ ಒಂದು ಚಂದನ್ನ ಮೃತದೇಹವನ್ನು ತರಿಸ್ಕೊಟ್ರೆ ಮನೆಯವರು ಕೂಡ ತುಂಬ ನೆಮ್ಮದಿ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಕ್ಕಂಥದ್ದು. ಮಂಜುನಾಥ್, TV9 ನೆಲಮಂಗಲ.